इस स्कूल के बच्चे हैं, वो स्कूल हमें जिंदगी दी। हम उस स्कूल के बच्चे हैं जिस स्कूल हमें ज्ञान और संस्कार दी। हम उस स्कूल के बच्चे हैं, वो स्कूल हमें संस्कार और परंपरा की परिचय कराया। तो हम उस स्कूल के बच्चे हैं जिस स्कूल ने हमें बड़ों का और सम्मान करना सिखाया। वो स्कूल है, ಎಲ್ಲರೂ ಹೇಳಬೇಕು, वो स्कूल है श्री सिद्धारूढ़ स्कूल। वो स्कूल है श्री सिद्धारूढ़ स्कूल। ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಸಿಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ. ಗುರುವೆಂದರೆ ಮೊಗದಲ್ಲಿ ಸಿಡುಕು ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ. ಗುರುದೇವ ನಿಮಗೆ ಶರಣಾರ್ಥಿ, ನೀವೆಂದು ಆಗಲ್ಲ ಸ್ವಾರ್ಥಿ. ಗುರುದೇವ ನಿಮಗೆ ಶರಣಾರ್ಥಿ, ನೀವೆಂದು ಆಗಲ್ಲ ಸ್ವಾರ್ಥಿ. ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ. ಸೊ ಎಲ್ಲರಿಗೂ ನಾವಿಲ್ಲಿ ಯಾಕೆ ಸೇರಿದೀವಿ ಎಂಬುದು ನಮ್ಮೆಲ್ಲರಿಗೂ ತಿಳಿದಂತ ವಿಷಯವಾಗಿದೆ. ಸೊ ಇಂದು ಗುರುವಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಏನೋ ಎವ್ರಿಬಡಿ ಇಸ್ ವೇಟಿಂಗ್ ಫಾರ್ ದ ಲಂಚ್ ಐ ಥಿಂಕ್. ಸೊ ಬೇಗ ಹೇಳ್ತೀನಿ ನನ್ನ ಅನಿಸಿಕೆಗಳು. ಸೊ ಇವತ್ತು ನಾವು ಏನೇ ಆಗಿದ್ರು ಅದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ಇವನ್ ನಾನು ನರ್ಸ್ ಆಗಿದ್ದೀನಿ ಇವಾಗ. ಸೊ ನಿಜವಾಗ್ಲೂ ನರ್ಸ್ ಆಗಿ ಕೆಲಸ ಮಾಡ್ತೀನಿ. ಮುಂದೆ ಯಾರೊಬ್ರು ಡಾಕ್ಟರ್ ಬರ್ತಾರೆ, ಶ್ರೀಕಾಂತ್ ಸರ್ ಹೇಳಿದಾಗೆ. ಸೊ ನಿಜವಾಗ್ಲೂ ಅವ್ರು ಕೊಟ್ಟಂತ ವಿದ್ಯೆ, ಜ್ಞಾನ, ಶಿಸ್ತು ಇದೇನಂದ್ರೆ ಇದು ನಾವು ಯಾವುದಕ್ಕೂ ಏನೋ ಸರಿಸಾಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಎತ್ತರ ಸ್ಥಾನದಲ್ಲಿ ಇದ್ರು ಗುರುಗಳ ಎದುರುಗಡೆ ನಿಜವಾಗ್ಲೂ ನಾವು ತುಂಬಾ ಚಿಕ್ಕವರೇ. ಏನೋ ನಮ್ಮ ಜೀವನದಲ್ಲಿ ನೋಡ್ಬೇಕಾದ್ರೆ ಗುರುಗಳ ಒಂದು ಪಾತ್ರ ಬಹಳ ದೊಡ್ಡದಾಗಿ ಕಾರ್ಯನಿರ್ವಹಿಸ್ತದೆ ಅಷ್ಟೇ ಅಲ್ಲ, ಮತ್ತು ಇವಾಗ ಇರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ನಿಜವಾಗ್ಲೂ ಎನ್ಕರೇಜ್ ಮಾಡ್ತೀನಿ. ಏನು ಶಿಕ್ಷಕರು ನೀವು ನಮ್ಮ ತರ ದೊಡ್ಡವರಾದಾಗ ಶಿಕ್ಷಕರು ಎಲ್ಲಾದ್ರೂ ಸಿಕ್ಕರೆ ಈ ಕಡೆ ಮುಖ ಮಾಡ್ಬೋದಾ, ಈ ರೀತಿ ಯಾರು ದಯವಿಟ್ಟು ಮಾಡಬಾರ್ದು ನಿಜ. ಯಾಕಂದ್ರೆ ಅವ್ರಿಗಿಂತ ನಾವು ಎಷ್ಟೇ ಸ್ಥಾನಮಾನದಲ್ಲಿ ಇರ್ಬೋದು, ಎಷ್ಟೇ ದುಡ್ಡು ಗಳಿಸ್ಬೋದು, ಮೇ ಬಿ ದೊಡ್ಡ ಡಾಕ್ಟರ್, ಇಂಜಿನಿಯರ್ ಏನೇ ಆಗ್ಬೋದು, ಬಟ್ ಆದಾಗ್ಯೂ ಗುರುವಿನ ಎದುರುಗಡೆ ನಾವೆಲ್ಲರೂ ಚಿಕ್ಕವ್ರೆ. ಗುರುನೇ ಅವ್ರ ಸ್ಥಾನ ನಾವ್ ಯಾವ್ದಕ್ಕೂ ಏನು ಸರಿಸಾಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗಂದ್ರೆ ಒಂದು ದೋಣಿ ದಡ ಸೇರ್ಬೇಕಂದ್ರ ಹಡಗು ನಡೆಸಬೇಕಾದ್ರೆ ಒಂದು ಚಿಕ್ಕ ಚುಕ್ಕಾಣಿ ಅಂತಾರೆ ಕನ್ನಡದಾಗ. ಸೊ ಅದು ಒಂದು ಈ ರೀತಿ ನೀರಲ್ಲಿ ಮಾಡುವಾಗ ನಮ್ಗೆ ದಾರಿ ಗೊತ್ತಾಗ್ತದ, ಮತ್ತು ನಾವು ಮುಂದೆ ಒಂದು ದಡ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದೇ ರೀತಿ ಇವಾಗ ನಮ್ಮ ಜೀವನದಾಗ ನಾವೆಲ್ಲರೂ ಯಾವುದೋ ಒಂದು ಮಟ್ಟದಲ್ಲಿ ಸ್ಥಾನದಲ್ಲಿ ಇದ್ದೀವಿ ಅಂದ್ರ ಸೊ ನಿಜವಾಗ್ಲೂ ಆ ಚುಕ್ಕಾಣಿ ತರ ಅದು ಅಷ್ಟು ಚಿಕ್ಕದಾಗಿರ್ತದ, ಬಟ್ ಎಷ್ಟು ದೊಡ್ಡ ಕಾರ್ಯ ಮಾಡ್ತದೆ. ಸೊ ಅದೇ ರೀತಿ ಶಿಕ್ಷಕರು ಅನ್ಬೇಕಾದ್ರೆ ಆ ಹುದ್ದೆಗೆ ಲೋಕದಲ್ಲಿ ಏನಂತಾರ ಟೀಚರ್ ಈ ರೀತಿ ಮಾತಾಡ್ತಾರೆ, ಬಟ್ ಅದು ಇಲ್ಲ. ಅವರಿಂದೇ ನಾವು ಇಡೀ ವಿಶ್ವದಲ್ಲಿ ಯಾರು ಎಷ್ಟೇ ಮಟ್ಟಕ್ಕೆ ರೀಚ್ ಆದ್ರೂ ಅದಕ್ಕೆ ಕಾರಣ ಶಿಕ್ಷಕರು. ಸೊ ಅವ್ರ ಪಾತ್ರ ಏನು ನಮ್ಗೆ ನಿಜವಾಗ್ಲೂ ಒಂದು ದಾರಿ ದೀಪವಾಗಿದೆ.
ಸೊ ಅವರನ್ನು ನಾವು ಅನುಸರಿಸಿ ನಡೆಯುವಾಗ ನಮ್ಮ ಜೀವನದಲ್ಲಿ ಅವ್ರ ಆಜ್ಞೆಗಳು ನಾವು ಕೈಕೊಂಡು ನಡೆಯುವಾಗ ನಿಜವಾಗ್ಲೂ ಬಹಳ ನಮ್ಮ ಜೀವನ ಬಹಳ ಸುಂದರವಾಗಿರ್ತದ. ಒಂದ್ ಕಡೆ ವಾಕ್ಯದಲ್ಲಿ ಹೇಳ್ತದ ದೀರ್ಘಾಯುಷ್ಯ ಬೇಕಂದ್ರೂ ನಾವು ಗುರುವಿನ ಉಪದೇಶ ಕೇಳ್ಬೇಕಂತ. ಅವ್ರು ಹೇಳ್ಕೊಟ್ಟಂತ ಉಪದೇಶ ನಾವು ಹೆಂಗ್ ಪಾಲಿಸ್ಬೇಕಂತ ಹೇಳ್ತದಂದ್ರ ಕಣ್ಣು ಗುಡ್ಡಿಯಂತೆ ಕಾಪಾಡ್ಕೋಬೇಕಂತ ಸರ್ ಹೇಳ್ತಂತ ಮಾತುಗಳು, ಶಿಕ್ಷಕರು ಹೇಳ್ತಕ್ಕಂಥ ಮಾತುಗಳು. ಕಣ್ಣು ಗುಡ್ಡಿ ನೋಡ್ರಿ ಯಾವ ರೀತಿ ಇರ್ತದ, ಒಂದ್ ಗಾಳಿ ಹೊಂಟದಂದ್ರ ನಮ್ಗೆ ಯಾರೇ ಕಣ್ಣು ಮುಚ್ಕೋ ಅಂತ ಹೇಳ್ತಾರೆ ನಮ್ಗೆ ಯಾರಾದ್ರೂ? ಖಂಡಿತ ಹೇಳಲ್ಲ. ಒಂದು ಗಾಳಿ ಧೂಳಿ ಬರ್ತದಂದ್ರ ಇಮಿಡಿಯೇಟ್ ಆಗಿ ನಮ್ ಕೈ ಹೋಗಿ ಇದು ರೆಪ್ಪೆ ಬಂದು ಟಪ್ ಅಂತ ಹಿಂಗ್ ಮುಚ್ಕೋತೀವಿ. ಅಂದ್ರೆ ಅಷ್ಟು ಆ ಗುಡ್ಡಿಗೆ ನಾವು ಎಷ್ಟು ಜಾಕಿ ಮಾಡ್ತೇವಲ್ಲ, ಸರ್ ಶಿಕ್ಷಕರು ಕಲಿಸಿದಂತ ಪಾಠಗಳು ನಾವು ಕೈಕೊಂಡು ನಡೆದ್ರ ನಿಜವಾಗ್ಲೂ ಆ ರೀತಿ ಕೈಕೊಂಡು ನಡಿಬೇಕಂತ. ಸೊ ಅವಾಗಲೇ ನಮ್ಮ ಜೀವನದಾಗ ನಾವು ಬಹಳ ಉನ್ನತ ಒಂದು ಸ್ಥಾನ ಹತ್ತಲಕ್ಕ ಸಾಧ್ಯ ಆಗ್ತದ. ಏನೋ ಅಂತ ಒಂದು ಜ್ಞಾನದ ವಿಷಯದಾಗ ಕಿಂಗ್ ಸಾಲ್ಮೋನ್ ಒಂದು ಜ್ಞಾನಕ್ಕಿಂತ ಹೇಳ್ತಾರ, ಗುರುಗಳ ಒಂದು ಜ್ಞಾನ ಏನದಂತ ಬೆಳ್ಳಿಗಿಂತ ಅಪರಂಜಿಗಿಂತಲೂ ಅವಳಕ್ಕಿಂತಲೂ ಶ್ರೇಷ್ಠ ಅಂತ. ಮತ್ತೆ ನಮ್ಮ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮ ಅಂತ. ಇವತ್ತು ನಮ್ಗೆ ಏನಾದ್ರು ಫೇವ್ರೆಟ್ ಥಿಂಗ್ ಅದ ನಮ್ಮ ಜೀವನದಾಗ ಅಂದ್ರ ಅದು ಯಾವುದು ಜ್ಞಾನಕ್ಕೆ ಸರಿಸಾಟಿಲ್ಲ. ಅಂತ ಜ್ಞಾನ ಸಿಕ್ತು ನಮ್ಗೆ ಕೇವಲ ಗುರುಗಳ ಹತ್ರ. ಸೊ ಅಂತ ಗುರುಗಳಿಗೆ ನಿಜವಾಗ್ಲೂ ಇವತ್ತು ಸನ್ಮಾನ ಮಾಡೋದು ನಮ್ಗೆ ಸಿಕ್ಕಂತ ಭಾಗ್ಯ ಆಗಿದೆ. ಅಂಡ್ ಕಿಂಗ್ ಸಾಲ್ಮನ್ ನೋಡುವಾಗ ಅವ್ರ ಜೀವನದಾಗ ಒಂದ್ ದಿವ್ಸ ದೇವ್ರ ಏನ್ ಮಾಡ್ತಾರಂತ ಕನಸಿನಲ್ಲಿ ಬಂದು ನಿನಗೆ ಏನ್ ಬೇಕು ವರ ಕೇಳ್ಕೊ ಅಂತ ಹೇಳ್ತಾರಂತ. ಹೇಳುವಾಗ ಅವ್ನು ಏನ್ ಕೇಳ್ತಾನಂದ್ರ, ದೇವ್ರೇ ನನಗೆ ಈ ಜನರಿಗೆ ಪರಿಪಾಲಿಸುವಂತ ಜ್ಞಾನ ಕೊಡು, ನ್ಯಾಯ ಅನ್ಯಾಯಗಳು ವಿಚಾರಿಸ್ತಕ್ಕಂಥ ಬುದ್ಧಿ ವಿವೇಕ ಕೊಡು ಅಂತ ಕೇಳ್ಕೊತಾನಂತ. ಸೊ ಅವಾಗ ದೇವ್ರು ಏನ್ ಮಾಡ್ತಾರಂತ, ನೀನು ಬೆಳ್ಳಿಯನ್ನು ಕೇಳಿಲ್ಲ, ಬಂಗಾರ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ಬಟ್ ನನ್ನ ಜನರಿಗೆ ನಡೆಸ್ಬೇಕಾದಂತ ಜ್ಞಾನ ವಿವೇಕ ಕೇಳಿದಲ್ಲ ಅಂತ ಹೇಳಿ ದೇವ್ರು ಅವನಿಗೆ ಜ್ಞಾನ ವಿವೇಕದ ಜೊತೆ ಇಡೀ ವಿಶ್ವದಲ್ಲಿ ಅಷ್ಟು ರಿಚ್ ಐಶ್ವರ್ಯ ಕೂಡ ದೇವರಿಗೆ ಆ ರಾಜನಿಗೆ ಕೊಟ್ಟದ್ರಂತ. ಸೊ ನಿಜವಾಗ್ಲೂ ಜ್ಞಾನ ವಿವೇಕ ಎಷ್ಟು ಅದ್ಭುತದ ಅಂತಂದ್ರ ಅದಕ್ಕೆ ಯಾವ ದುಡ್ಡು ಯಾವುದು ಕೂಡ ಸರಿಸಾಟಿಲ್ಲ. ಅಂತ ಜ್ಞಾನ ವಿವೇಕ ಇವತ್ತು ಸರ್ ಮುಖಾಂತರ ಇವತ್ತು ನಮ್ಗ ಏನೋ ಹಿಂದಿನಿಂದನೂ ಇವಾಗಿನ ತನಕನು ಆ ರೀತಿ ಏನು ಶಿಕ್ಷಕರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಯಾಕೆಂದ್ರೆ ನೋಡುವಾಗ ಇವತ್ತು ದೇವ್ರು ನಮ್ಗೆ ಯಾರನ್ನು ಕಿಂಗ್ ಸಾಲ್ಮನ್ ತರ ನಮ್ಗೆ ಯಾರನ್ನು ಕನ್ಸಿನಾಗ ಏನ್ ಬರಬೇಕು ಅಂತ ಕೇಳಲ್ಲ. ಕೇಳಿದ್ರು ದೇವ್ರಿಗೆ ಬರ್ತದೆ. ಈಗಿನ ಜನರೇಷನ್ ಬೈಕ್ ಬೇಕು, ಕಾರ್ ಬೇಕು, ಬಂಗ್ಲಾ ಬೇಕು, ವಾಟ್ ಎವರ್ ಏನೋ ಕೇಳ್ಕೊತೀವಿ. ಬಟ್ ನಿಜವಾಗ್ಲೂ ಜ್ಞಾನ ವಿವೇಕ ಕೇಳ್ಕೊಳ್ಳೋದು ಬಹಳ ಮುಖ್ಯ ಅದ. ಅಂತ ಒಂದು ಜ್ಞಾನದ ಒಂದು ದೇಗುಲದಲ್ಲಿ ಏನೋ ನಾವು ಕಲ್ತಿದ್ದೇವೆ, ನಾವೆಷ್ಟು ಭಾಗ್ಯವಂತರು. ಇಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ನೀವು ಕೂಡ ಇವಾಗ ಸೋ ಲಕ್ಕಿ. ನಮ್ಮ ಕಲಿಸ್ಕೊಟ್ಟಂತ ಗುರುಗಳು ಇವಾಗ್ಲೂ ಇದ್ದಾರ, ಮತ್ತು ಹೊಸ ಶಿಕ್ಷಕರು ಇದ್ದಾರ. ಅವ್ರ ಕೈಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನ ನಾವು ನಾವು ಕಲ್ತಿದೀವಿ, ನೀವು ಕಲಿತಾ ಇದ್ದೀರಿ. ಸೊ ಅದು ನಮ್ಗೆ ಸಿಕ್ಕಂತ ಒಂದು ಬಹಳ ಅದ್ಭುತವಾದ ಒಂದು ಭಾಗ್ಯ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಿಜವಾಗ್ಲೂ ಕೆಲವು ಸರ್ ನಮ್ಮೆಲ್ಲ ಶಿಕ್ಷಕರ ಬಗ್ಗೆ ಸ್ವಲ್ಪ ವಿಷಯಗಳು ನನಗೆ ಎಷ್ಟು ನೆನಪು, 25 ವರ್ಷ ಆಯ್ತಲ್ಲ, ಕೆಲವೊಂದು ಇನ್ಸಿಡೆಂಟ್ಗಳು ನನ್ನ ಪಕ್ಕ ಯಾವಾಗ್ಲೂ ನೆನಪವ. ಸೊ ಹಾಗಾಗಿ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಶಾಂತಕುಮಾರ್ ಸರ್ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೆ ನೋಡುವಾಗ ಅವ್ರ ಸ್ವಭಾವ ಏನಂತಂದ್ರೆ ಯಾವಾಗ್ಲೂ ನಗುವಿನ ಸ್ವಭಾವ. ಸೊ ನೋಡುವಾಗ ನೀವು ಯಾವಾಗ್ಲೂ ನೋಡ್ರಿ ಸ್ಮೈಲಿಂಗ್ ಫೇಸ್ ಅವ್ರ ಮುಖದಲ್ಲಿ ಇದ್ದೇ ಇರುತ್ತೆ. ನೀವು ಏನಾದ್ರೂ ಕಾಮಿಡಿ ಕೆಲವೊಂದು ಕಥೆಗಳೆಲ್ಲ ಹೇಳ್ತಿದ್ರು, ಟಬ್ಬಿ ಕಥೆ ನೆನಪತ್ರ ಸರ್. ಒಂದು ಇನ್ನೂ ಬೇರೆ ಎಲ್ಲ ವಿಷಯಗಳು ಕಥೆಗಳೆಲ್ಲ ನೆನಪವ. ಅಂದ್ರೆ ಅವ್ರು ಹೇಳುವಾಗ ನಾವು ನೋಡ್ತೀವಿ ಕಣ್ಣು ಮುಚ್ಚಿ ನಗ್ತಾ ಇದ್ರು. ಸೊ ಬಟ್ ನೋಡುವಾಗ ಅವ್ರು ಪಾಠ ಕಲಿಸುವಾಗ ನೋಡ್ಬೇಕಾದ್ರೆ ತುಂಬಾ ಸೀರಿಯಸ್ ಆಗಿ, ತುಂಬಾ ಒಂದು ಸರಳವಾದ ರೀತಿಯಲ್ಲಿ ಏನೋ ಕನ್ನಡ ಮತ್ತೆ ವಿಜ್ಞಾನ ನಮ್ಗೇನೋ ಅರ್ಥ ಆಗೋ ರೀತಿಯಲ್ಲಿ ನಮ್ಗೆ ನಗಿಸ್ಕೊಂಡು ನಮ್ಗೆ ಹೇಳ್ತಾ ಇದ್ರು. ನೋಡ್ಬೇಕಾದ್ರೆ 1 ಗಂಟೆ 2 ಗಂಟೆ ಈ ರೀತಿ ಸಮಯ ಕಳೆದ ಗಂಟೆ ಬಿಡದೆ ಗೊತ್ತಾಯ್ತು, ಅಯ್ಯೋ ಶಾಂತಕುಮಾರ್ ಸರ್ ಕ್ಲಾಸ್ ಮುಗಿತೀವಿ ಜಲ್ದಿ ಅಂತ ಈ ರೀತಿ ಅನಿಸ್ತಾ ಇತ್ತು. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಪಾಠಗಳು ಸರ್ ನೀವು ಕಲಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬರ್ತಾ ಇದ್ರು ಗಣಿತ್ ಸರ್, ಗುರುನಾಥ್ ಚೀಲಾ ಸರ್ ಅವ್ರವ್ರ ಅಡ್ರೆಸ್ ಬಿ ನಮ್ ಚೀಲ ಯಾಕಂತ ಏನೋ ಹೇಳಿದ್ರು ನಂಗೆ ನೆನಪಿಲ್ಲ. ಬಟ್ ನಿಜ ಗುರುನಾಥ್ ಸರ್ ಹೊಂಟ್ರಂದ್ರ ಕಿಟಕಿನಾಗೆ ನೋಡ್ತೀವಿ, ಗ್ರೌಂಡಿನಾಗ ಹೊಂಟ್ರೇನು, ಯಪ್ಪ ಯಾಕಾರ ಹೊಂಟ್ರ ಸರ್. ಕೆಲವೊಂದ್ಸಲ ದೇವ್ರೇ ಸರ್ ಇವತ್ತು ಬರ್ಬಾರ್ದು ನಾನು ಸರಿ ದೇವ್ರ ಹತ್ರ ಬೇಡ್ಕೊತಿದ್ದೇನ. ಅವ್ರಿಗೆ ಬರ್ತಾನೆ ಇದ್ರು ಬಂದಿನಿ ಅಂದ್ರೆ ಬಂದಿಲ್ಲ ಅಂದ್ರೆ ಖುಷ್. ಯಾಕೆಂದ್ರೆ ಗಣಿತ ನಾವು ಸ್ವಲ್ಪ ವೀಕ್ ಇದ್ದೀನಿ. ಸೊ ಅದಕ್ಕೋಸ್ಕರ ಸೋರ್ ಬಂದ್ರೆ ಈಗ ಭಾರಸ್ತಾರೆ ಈಗ ಲೆಕ್ಕಗಳಿಗೆ ಅಂತ ತುಂಬಾ ಭಯ ಆಗ್ತಾ ಇತ್ತು. ಬಟ್ ನೋಡ್ಬೇಕಾದ್ರೆ ಶುರು ಆಗ್ತಿತ್ತು. ಬಟ್ ಅವ್ರು ಹೇಳ್ತಕ್ಕಂಥ ಇವತ್ತು ಗಣಿತ ಏನಾದ್ರೂ ನಾ 10th ತನಕ ಪಾಸ್ ಆಗಿದೆ ಅಂದ್ರೆ ನಿಜವಾಗ್ಲೂ 100% ಕ್ರೆಡಿಟ್ ನಾ ಗುರುನಾಥ್ ಸರ್ಗೆ ಕೊಡ್ತೀನಿ. ಇಲ್ಲಿ ಏನ್ ಕಲ್ತಿದ್ರೆ ಅದೇ ನನಗೆ ಫೈನಲ್ ಆಗ್ಯದ. ಆಮೇಲೆ ನನಗೆ ಹೈಸ್ಕೂಲ್ದಾಗ ಕಾಲೇಜಾಗ ನನಗೆ ಮ್ಯಾಥ್ಸ್ ಯಾರು ಕಲ್ಸಾರ ಏನ್ ಕಲ್ಸಾರ ಗೊತ್ತಿಲ್ಲ. ಇವತ್ತು ಎಷ್ಟು ಬಿ ಮಗ್ಗಿ ಬರ್ತಾವ ಏನ್ ಬಿ ಏನಂದ್ರೆ ಸೊ ನಿಜವಾಗ್ಲೂ ಅದರಲ್ಲಿ ಗುರುನಾಥ್ ಸರ್ ಅವ್ರನ್ನ ಒಂದು ತ್ಯಾಗ ಇದೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಕೂಡ ಇವತ್ತಿನಲ್ಲಿ ನೆನ್ಸ್ಕೊಳ್ತೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ಆ್ಯಂಡ್ ನೋಡ್ಬೇಕಾದ್ರೆ ನೆಕ್ಸ್ಟ್ ಯಾರು ಬರ್ತಿದ್ರು, ರಾಜಣ್ಣ ಸರ್.
ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಮತ್ತು ಸಹನೆಯಿಂದ ತಿದ್ದಿ ಹೇಳುವಂತ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಏನು ಸೈನ್ಸ್ ಹೇಳ್ತಾ ಇದ್ರು, ಹೊಡೆಯೋದಂತೂ ಬಹಳ ಕಡಿಮೆ, ಹೊಡೆದ್ರು ಸುಮ್ಮನೆ ಹಳ್ಳು ಕುಡಿತಾ ಇದ್ರು. ಸೊ ಹಾಗಾಗಿ ಅನಿಸ್ತಿತ್ತು, ಇವ್ರು ಬರ್ಬಾರ್ದಂತ ಯಾವತ್ತೂ ಬೇಡ್ಕೊಂಡಿರಿ ಸರ್. ಅಂದ್ರೆ ತುಂಬಾ ಚೆನ್ನಾಗಿ ಬಹಳ ಪ್ರೀತಿಯಿಂದ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸರ್ ಹೇಳ್ಕೊಟ್ಟಿದ್ದಾರೆ. ಅವ್ರು ಕಲಿಸ್ಕೊಟ್ಟಂತ ಒಂದು ಮಾರ್ಗದರ್ಶನ ಏನಾದ್ರೂ ಇದೆ ನನ್ನ ಜೀವನದಾಗ ಇವಾಗಲೂ ನಾನು ಬಹಳ ನೆನ್ಸ್ಕೊಳ್ತಾ ಇರ್ತೀವಿ ಸರ್ ನಿಮ್ಗೆಲ್ಲರಿಗೂ. ಸೊ ಥ್ಯಾಂಕ್ ಯು. ಅಂಡ್ ಮಧ್ಯಾಹ್ನದ ಇಂಟರ್ವೆಲ್ ಆದ್ಮೇಲೆ ಬರ್ತಾ ಇದ್ರು ಮಲ್ಲಪ್ಪ ಸರ್, ಸಮಾಜ ಶಿಕ್ಷಕರು. ಮಧ್ಯಾಹ್ನ ಊಟ ಮಾಡಿದಾಗ ಯಾರಾದ್ರೂ ಕ್ಲಾಸಿಗೆ ಲೇಟ್ ಆಗಿ ಬಂದ್ರೆ ಮಂಗಳಾರತಿ ಪಕ್ಕ ಇರ್ತಿತ್ತು. ಬಟ್ ನೋಡ್ಬೇಕಾದ್ರ ಅವ್ರದ್ದು ಒಂದು ಟೀಚಿಂಗ್ ನೋಡ್ಬೇಕಾದ್ರ ಅವ್ರು ಟೆನ್ಷನ್ ತಗೊಂಡು ಯಾವತ್ತೂ ಹೇಳಿಲ್ಲ ನೋಡ್ರಿ. ನಾವು ಫ್ರೀ ಮೈಂಡೆಡ್ ಆಗಿ ಹೇಳ್ತೇವೆ, ತುಂಬಾ ಸರಳವಾಗಿ ಅರ್ಥ ಆಗೋ ರೀತಿದಾಗ ಲೈವ್ ಅಂತೀವಲ್ಲ, ಲೈವ್ ಕ್ಲಾಸ್ ಹೇಳ್ತಾರೆ. ಹೆಂಗಂದ್ರ ಬಹಳ ದಾಗಿ ಗೊತ್ತಿತ್ತು, ತಗಡ ಶಾಲೆಗೆ ಇದ್ದಿದ್ದೇವೆ ಅವಾಗ, ಚೆನ್ನಾಗಿದೆ ದಾಗಿ ಗೊತ್ತಿತ್ತು. ಸರ್ ನಮ್ಗೆಲ್ಲ ಕರ್ಕೊಂಡು ಹೋಗಿ ಗಿಡ ಕೆಳಗೆ ಕುಂಡ್ರಿಸಿ ಸಮಾಜ ಒಂದು ಪಾಠಗಳನ್ನು ಹೇಳ್ತಾ ಇದ್ರು. ಅಂದ್ರೆ ಸಮಾಜ ಪಾಠ ಆ ರೀತಿ ಹೊರಗಡೆ ಹೋಗಿ ಹೇಳುವಾಗೆ ಚೆನ್ನಾಗಿರ್ತಿತ್ತು, ಲೈವ್ ಆಗಿ ಹೇಳ್ತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಸರ್, ಥ್ಯಾಂಕ್ ಯು. ಅಂಡ್ ಅಶೋಕ್ ಸರ್, ಕೀರ್ತಿ ಮಾಸ್ಟರ್, ನಿಮ್ಗೆ ನೆನ್ಸ್ಕೊಡ್ತಷ್ಟ ನಿಮ್ ಕೈಯಾಗಿ ಚಳಿನೇ ನೆನ್ಕೊಡ್ತೀರಿ ಸರ್. ಸೊ ನಿಜವಾಗ್ಲೂ ಅವ್ರಿಗೆ ನೋಡಿದಾಗ ಭಯ ಆಗ್ತಾ ಇತ್ತು. ಬಟ್ ಅವ್ರ ಬೋಧನೆ ವಿಷಯದಲ್ಲಿ ಅವ್ರ ಟೀಚ್ ಯಾವ ರೀತಿ ಮಾಡ್ತಾ ಇದ್ರು ಅದ್ರ ವಿಷಯದಾಗ ಎರಡು ನಂಗೆ ನೆನಪದ ಏನು ಅಂತಂದ್ರೆ, ಸೈನ್ಸ್ನು ಕೆಲವೊಂದ್ಸಲ ಹೇಳಿದ್ದಾರೆ. ಸೊ ಅವ್ರು ಪ್ರಾಕ್ಟಿಕಲ್ ಮಾಡಿದ್ರು. ಏನಂದ್ರೆ ಒಂದು ಪ್ಲೇಟ್ ತಗೊಂಡು ಅಂದ್ರೆ ಕ್ಯಾಂಡಲ್ ಹಚ್ಚಿ ಮತ್ತೆ ಗ್ಲಾಸ್ ಅದ್ರ ಮೇಲೆ ಬಾಳೆ ಹಾಕಿದ್ರು. ಅದು ಒಂದ್ ಸ್ವಲ್ಪ ತುರ್ದು ಆಮೇಲಿಂದ ಅದು ಬಂದಾಗಿತ್ತು. ಅಂದ್ರೆ ಅವಾಗ ಸರ್ ನಮ್ಗೆ ಪಾಠ ಕಲಿಸಿ ನಿನ್ನೆ ಬಿ ನಂಗೆ ಬರ್ದು ಪ್ರಾಕ್ಟಿಕಲ್ ಆಗಿ ಹೇಳುವಾಗ ಎಷ್ಟು ನೆನಪಿರ್ತಂದ್ರೆ, ಅಂದ್ರೆ ಗಾಳಿ ಇಲ್ಲದೆ ಆ ದೀಪ ಉರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ. ಸೊ ತುಂಬಾ ಅದು ಅರ್ಥ ಆಗೋ ರೀತಿಯಲ್ಲಿ ಸರ್ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ತೋರಿಸಿದ್ರು, ನಂಗೆ ಇನ್ನೂ ಬಿ ನೆನಪದವು. ಸೊ ಆ ನೆನಪು 25 ವರ್ಷ ತನಕ ಏನೋ ಉಳಿದವ ಅಂತಂದ್ರೆ ಆ ಗುರುಗಳ ಒಂದು ಟೀಚಿಂಗ್ ಯಾವ ರೀತಿ ಇತ್ತು ಅಂತ ನಾವು ಕಲ್ಪನೆ ಮಾಡ್ಕೋಬಹುದು. ಸೊ ಅಷ್ಟು ಚೆನ್ನಾಗಿ ನೀವು ಕಲಿಸಿದ್ರಿ ಸರ್. ಅಂಡ್ ಇನ್ನೂ ಒಂದು ವಿಷಯ ನಂಗೆ ನೆನಪಿದೆ, ನೀವು ಶನಿವಾರ ಸಾಟರ್ಡೆ ಮೇ ಬಿ ಹಲ್ಲು ಟೀತ್ ಸೈಡ್ ನೇಲ್ಸ್ ಎರಡು ಚೆಕ್ ಮಾಡ್ತಾ ಇದ್ರು ಸರ್. ಅಲ್ಲಿ ತೋರಿಸು, ಉಗುರು ತೋರಿಸು. ಸೊ ಒಂದ್ ದಿವಸ ನಾವು ಬ್ರಷ್ ಮಾಡಲ್ಲೇ ಹೋಗಿದೆ, ಮೇ ಬಿ 3rd or 4th ಗೊತ್ತಿಲ್ಲ, ಬ್ರಷ್ ಮಾಡಲ್ಲೇ ಹೋಗಿದೆ. ಚೆಕ್ ಮಾಡಿದ್ರ ಸ್ವಲ್ಪ ನೀ ಹಲ್ಲು ಉಜ್ಜಿಲೇ ಹೋಗ್ತದ. ಇಲ್ಲ ಸರ್ ನಾನು ಉಜ್ಜಿಲ್ಲ ಎಲ್ಲೋ ಕಾಣತದ ಅಂದ್ರು. ಇಲ್ಲ ಸರ್ ಉಜ್ಜಿಲ್ರಿ. ಸರ್ ನಂಗೆ ಹೇಳ್ಕೊಂಡ, ಸರ್ ಶಾಂಬಾ ಸರ್ ಇಲ್ಲಿ ಬರ್ರಿ, ರಮೇಶನ್ ಮಗಳು ನೋಡಿ ಹಲ್ಲು ಉಜ್ಜಿದಿಲ್ಲ ತಾಳಿ ಬರ್ರಿ ತೋರಿಸ್ತೀನಿ. ಸುಳ್ಳು ಆಡಿದೆ ಸರ್, ಸಾರಿ. ಅಂಡ್ ರಿಪ್ ಅಂತ ಒಂದು ಹುಡುಗರಲ್ಲ. ಸೊ ನಿಜವಾಗ್ಲೂ ಹೇಳ್ತೀವಿ ಸರ್, ಆ ಬೆತ್ತದ ಬ್ಯಾಟ್ ಇವತ್ತಿನ ತನಕ ನಾವು ಹಲ್ಲು ಉಜ್ಜಿ ಮಾಡಿದ್ವಿ. ಸೊ ಅಂದ್ರೆ ನಿಮ್ದು ಏನಾದ್ರು ಪೆಟ್ಟುಗಳು ಬೈಗಳು ಇದ್ದಾವಲ್ಲ ಅವ್ರು ನಮ್ಗೆ ಒಳ್ಳೇದಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್, ಅದ್ಭುತ ಕಲಿಸ್ಕೊಟ್ಟಿದ್ರಿ. ಅಂಡ್ ಇವತ್ತಿನಲ್ಲಿ ಬಸಪ್ಪ ಸರ್ ಅವ್ರಿಗೆ ನಿಜವಾಗ್ಲೂ ನಾನು ಹೃದಯದಿಂದ ನೆನೆಸ್ಕೊಳ್ತೀನಿ. ಯಾಕಂದ್ರೆ ಅವ್ರು ಇಂಗ್ಲಿಷ್ ತುಂಬಾ ಆಳವಾಗಿ ಕಲಿಸ್ತಾ ಇದ್ರು. ಈಗ ನಾವು ಟ್ಯೂಷನ್ಗೆ ಹೋಗ್ತಾ ಇದ್ದೀವಿ. ಅವ್ರ ಮಗ ಚಿಕ್ಕವನಿದ್ರು, ಪಾಪ ಮಗಳಿನ್ನೂ ಬಿಡ್ತಿದ್ದಿಲ್ಲ, ಹೊಡಿತಾ ಇದ್ರು. ನಮ್ಗೆ ನೆನಪಿದೆ ಸರ್ ಮನೆಯಲ್ಲಿ ಹೋಗಿ ನಾವು ಎಷ್ಟು ಮಳೆ ಬಂದಾಗಲೂ ಸರ್ ಮನೆಯಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೀವಿ. ಏನು ಕ್ಲಾಸ್ದಾಗ ಯಾವ ರೀತಿ ಇರ್ತಿದ್ರು ಮ್ಯಾಟರ್ ಇಲ್ಲ ಅದು, ಬಟ್ ಮನೆಯಲ್ಲಿ ಟ್ಯೂಷನ್ಗೆ ಹೋಗುವಾಗ ಬಹಳ ಪ್ರೀತಿಯಿಂದ ಸಹಕರಿಸಿ ನಮ್ಗೆಲ್ಲ ತಿಳಿಸಿ ಹೇಳ್ತಾ ಇದ್ರು. ಸೊ ನೋಡ್ಬೇಕಾದ್ರೆ ಇವತ್ತು ಇಂಗ್ಲಿಷ್ ಅಂದ್ರೆ ನಂದೊಂದು ಫೇವ್ರೆಟ್ ಸಬ್ಜೆಕ್ಟ್. ಐ ಲವ್ ಇಂಗ್ಲಿಷ್ ಅನ್ನೋದಕ್ಕೆ ಕಾರಣ ಬಸಪ್ಪ ಸರ್. ಏನೋ ಇಂಗ್ಲಿಷ್ನಲ್ಲಿ ಅಷ್ಟೊಂದು ಆಸಕ್ತಿ ಹುಟ್ಟಿಸುವ ಹಾಗೆ ನೀವು ಅಷ್ಟು ಪರಿಣಾಮ ಬೀರಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ಜಯಶ್ರೀ ಟೀಚರ್, ಸೂಪರ್ ಸ್ಟಾರ್ ಆಫ್ ದಿ ಸಿದ್ರಾಡ್ ಸ್ಕೂಲ್ದಾಗ ಸೂಪರ್ ಸ್ಟಾರ್ ಅಂತಾರೆ. ಅವ್ರೊಬ್ಬರೇ ಹೊಳ್ತಾ ಇದ್ರು, ಮೇ ಬಿ ಹೆಚ್ಚಿಗೆ ಹೆಣ್ಮಕ್ಳು ಇದ್ದಿಲ್ಲ, ಅವ್ರಿದ್ರು. ಸೊ ಅವ್ರು ನೋಡುವಾಗ ಕಲಿಸುವಂತ ವಿಧಾನ ಬಹಳ ಸೊಗಸಾಗಿ ಹೇಳ್ತಾ ಇದ್ರು. ಮತ್ತ ನೋಡುವಾಗ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಸ್ವಲ್ಪ ಮಿಸ್ ಮಾಡಿದೆ, ಬಸವ ಸರ್ ಅವರು ಹಿಂದಿ ಹೇಳ್ತಿದ್ರು. ಸರ್ ಇಂಗ್ಲಿಷ್ ಟ್ಯೂಷನ್ ಮಾತ್ರ ಬಂದಿದ್ದೀರಿ? ಅದೇ ನಾವು ಇಂಗ್ಲಿಷ್ ಟ್ಯೂಷನ್ ಹೋಗಿದ್ದಾರೆ ನೆನಪದ. ವಿಜಯಕುಮಾರ್ ಸರ್ ಅವರು ಜಯಶ್ರೀ ಟೀಚರ್ ನೋಡುವಾಗ ಅವ್ರು ಕಲಿಸುವಂತ ಒಂದು ವಿಧಾನ ಏನಾಗಿತ್ತು ಅಂದ್ರೆ ತುಂಬಾ ನೀಟಾಗಿ ಬಹಳ ಸೊಗಸಾಗಿ ಹೇಳ್ಕೊಡ್ತಾ ಇದ್ರು. ಇನ್ನು ಹಾಗಾಗಿ ಸ್ಟೂಡೆಂಟ್ಸ್ ನಾವೆಲ್ಲ ತುಂಬಾ ಅನ್ಸ್ಕೊಳ್ತಿದ್ರು, ಮೇಡಮ್ ನಿಮ್ಮ ವ್ಯಕ್ತಿತ್ವ ಬಹಳ ಸರಳವಾದದ್ದು, ಯಾರಿಗೂ ಅಹಂಕಾರದಿಂದ ಸಿಟ್ಟಿನಿಂದ ಯಾವತ್ತೂ ನಡ್ಕೊಂಡಿಲ್ಲ, ನಮ್ಮ ಜೊತೆ ಬಹಳ ಪ್ರೀತಿಯಿಂದ ಸಹಕರಿಸ್ಕೊಂಡು ನಮ್ಗೆ ನೀವು ನಡೆಸಿದ್ರಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಮಯದಲ್ಲಿ ಭದ್ರಂಗಲಿ ಸರ್ ಅವ್ರ ಬಗ್ಗೆ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ನೆನಪಿಲ್ಲ ಸರ್, ಬಟ್ ನನಗೆ ಒಂದು ಇನ್ಸಿಡೆಂಟ್ ಏನ್ ನೆನಪಿದೆ ಅಂದ್ರೆ, ನಿಮ್ಮ ಊರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಅದಕ್ಕೋಸ್ಕರ ನನಗ ಮತ್ತೆ ರೇಣುಕಾಗ ಸಾಂಗ್ ಮಾಡೋಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗಿದ್ರಿ. ಸೊ ಅಲ್ಲಿ ನಾವು ಭಜನಿ ಅಂದ್ರೆ ತಬಲೆ ಎಲ್ಲ ಬಡ್ದಿರುವಾಗ ನಾನು ಹಾಡಾಡಿದೆ, ರೇಣುಕ ಹಾಡಾಡಿರು, ನಂಗೆ ಯಾರೋ 30 ರೂಪಾಯಿ ಗಿಫ್ಟ್ ಕೊಟ್ಟಿದ್ರು.
ಸರ್ ಮನೆಗೆ ಸ್ಟೇ ಮಾಡಿದೀವಿ, ಊಟ ಮಾಡಿದೀವಿ, ಸರ್ ಹೋಗಿ ಭಾಳ ಪ್ರೀತಿ ನೋಡ್ಕೊಂಡ್ರು. ಅಂದ್ರೆ ಈಗ ಇವು ಕೆಲವೊಂದು ನಾನು ನೆನಪಿದ್ದೀನಿ ಹೇಳ್ತಾ, ನಾನು ಸುಳ್ಳು ಹೇಳ್ತಾ ಇಲ್ಲ, ಯಾವ್ದು ನೆನಪದ ಅಷ್ಟೇ ಹೇಳ್ತಾ ಇದೀವಿ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬಾ ಅದ್ಭುತವಾಗಿ ಅತಿಥಿ ಸತ್ಕಾರ ಕೂಡ ನೀವು ತೋರಿಸಿದ್ರಿ. ಸೊ ಅದಕ್ಕೋಸ್ಕರ ತುಂಬಾ ಎನ್ಕರೇಜಿಂಗ್ ಇದೆ. ಆ ರೀತಿ ಪ್ರಾಕ್ಟಿಕಲ್ ಆಗಿ ನಾವು ಜೀವನ ನಾವು ಮಕ್ಕಳಿಗೆ ತೋರಿಸುವಾಗ, ನಮ್ಮ ಮನೆಗೆ ಕರ್ಕೊಂಡು ಹೋಗೋದು, ಅಲ್ಲಿ ಏನೋ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋದು ನಾವು ತೋರಿಸುವಾಗ ಅದು ತುಂಬಾ ಪರಿಣಾಮ ಬೀರ್ತದೆ. ಇವತ್ತು ಅವ್ರು ಕಲಿಸಿದೇನೋ ನಂಗೆ ನೆನಪಿಲ್ಲ, ಬಟ್ ಆ ರೀತಿ ಎಷ್ಟು ಎನ್ಕರೇಜಿಂಗ್ ಮಾಡಿ ಅವ್ರ ಊರಿಗೆ ನಾನು ಕರ್ಕೊಂಡು ಹೋಗಿದ್ದು. ಸೊ ಆ ವಿಷಯ ನಂಗೆ ಇಲ್ಲಿಗೂ ತುಂಬಾ ಹೃದಯಪೂರ್ವಕವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅಂಡ್ ನಿಜವಾಗ್ಲೂ ಈ ಸಮಯದಲ್ಲಿ ವಿಜಯ್ ಕುಮಾರ್ ಸರ್ ಬಗ್ಗೆ ನೆನೆಸ್ಕೊಳ್ಳೋ ಬಹಳ ತುಂಬಾ ದುಃಖ ಆಗುತ್ತೆ. ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ. ಬಟ್ ನೋಡುವಾಗ ಇಂಗ್ಲಿಷ್ ಕಲಿಸ್ಕೊಡ್ತಾ ಇದ್ರು, ಎಷ್ಟೋ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ರು ಅವರು. ಬಟ್ ಶಾರೀರಿಕವಾಗಿ ನಮ್ಮ ಮಧ್ಯದಾಗಿಲ್ಲ, ಬಟ್ ಆತ್ಮಿಕವಾಗಿ ಅವರು ನಮ್ಮ ಹೃದಯದಲ್ಲಿ ಯಾವಾಗಲೂ ವಾಸವಾಗಿದ್ದಾರೆ. ಯಾಕಂದ್ರೆ ಅವ್ರು ಕಲಿಸಿದಂಥ ಪಾಠ ಜೀವಂತ ಇದೆ. ಇವತ್ತು ನಾವು ಜೀವಂತ ಇದ್ದೀವಿ, ನಮ್ಮ ಹೃದಯದಾಗ ಅವ್ರು ನೆನಪಿದೆ ಅಂದ್ರೆ ಅವ್ರು ಸತ್ತಿಲ್ಲ. ಖಂಡಿತ ಅವರು ಜೀವಂತವಾಗಿದ್ದಾರೆ, ನಮ್ಮ ನೆನಪುಗಳಲ್ಲಿ ಹರಿದಾಡ್ತಾ ಇದ್ದಾರೆ. ವಿ ಮಿಸ್ ಯು ಸರ್. ಅದೇ ರೀತಿ ಮತ್ತೆ ಶೆಟ್ಟಿ ಸರ್, ನೆಹರು ಶೆಟ್ಟಿ ಸರ್ ಅವರು ಕೂಡ ನಮ್ಮ ಮಧ್ಯದಲ್ಲಿ ಇವತ್ತಿಲ್ಲ. ಬಟ್ ನಿಜವಾಗ್ಲೂ ಆತ್ಮದಲ್ಲಿ ನಾವೆಲ್ಲೋ ನೆನೆಸ್ಕೊಳ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಯಾವ ಶಿಕ್ಷಕರಿಗೆ ಯಾವತ್ತೂ ಸಾವಿಲ್ಲ ರೀ. ಯಾಕಂದ್ರೆ ಅವ್ರು ಕಲಿಸ್ಕೊಟ್ಟಂತ ಶಿಕ್ಷಣ ಅದು ನಮ್ದು ಟ್ರಾನ್ಸ್ಲೇಟ್ ಆಗಿ ನಮ್ಮ ಮಕ್ಕಳಿಗೆ ಆಗುತ್ತೆ, ಅವ್ರ ಮಕ್ಕಳಿಗೆ ಆಗುತ್ತೆ. ಸೊ ಈ ರೀತಿ ಶಿಕ್ಷಕರಿಗೆ ಯಾವತ್ತೂ ಸಾವಿಲ್ಲ. ಅವ್ರು ಕಲಿಸ್ಕೊಟ್ಟಂತ ಪಾಠ ನಮ್ಮ ಜೀವನದಾಗ ಇದೆ ಅಂದ್ರೆ ಖಂಡಿತ ಅವ್ರಿಗೆ ಸಾವಿಲ್ಲ. ಸೊ ಅವ್ರನ್ನು ನಾವು ಈ ಸಮಯದಲ್ಲಿ ಮಿಸ್ ಮಾಡ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಗುರುಗಳ ಒಂದು ಬೋಧನೆಯನ್ನು ಕೇಳಿ ಅದ್ರ ಪ್ರಕಾರ ನಾವೆಲ್ಲ ನಡೆಯೋರಾಗಿರ್ಬೇಕು. ಪ್ರತಿಯೊಬ್ಬರಿಗೂ ನಡೆಯುವಾಗ ಅದು ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಗುರುವರ್ಗದ ಪಾತ್ರಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಶಾಂತ ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಸ್ವರ್ಗದಿಂದ ಭೂಮಿಗೆ ತಂದಿರಬಹುದು, ತಂದೆ ತಾಯಿಗಳು ನಮ್ಮನ್ನು ಸ್ವರ್ಗದಿಂದ ಭೂಮಿಗೆ ತಂದಿರಬಹುದು, ಆದರೆ ಗುರುಗಳು ನಮಗೆ ಭೂಮಿಯಿಂದ ಸ್ವರ್ಗದೆಡೆಗೆ ಹೋಗುವ ದಾರಿಯನ್ನು ತೋರಿಸ್ತಾರ ಅಂತ ಹೇಳಿ ತನ್ನ ಅನಿಸಿಕೆಯಲ್ಲಿ ಹೇಳಿರ್ತಕ್ಕಂಥ ನನ್ನ ಗೆಳತಿಯಾದ ಸಪ್ನ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೊಟ್ಟೆ ಕುದೀತದ. ಸೊ ಅದಕ್ಕೆ ನಂದೊಂದೆರಡು ಅನಿಸಿಕೆ. ಇವತ್ತ ಒಟ್ಟ ಮೊದಲನೇದಾಗಿ ಎಲ್ಲ ನನ್ನ ಗುರುಗಳಿಗೆ ನನ್ನ ಹಣೆಮಣಿದು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತಣ ಸಂಬಂಧವಯ್ಯ, ಎನಗೂ ಆ ಗುಹೇಶ್ವರ ಲಿಂಗಕ್ಕೂ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಎನ್ನುವಂತೆ ಇವತ್ತಿನ ಈ ಶುಭ ಸಂದರ್ಭವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಶ್ವಗುರು, ಜಗದ್ಗುರು, ಜಗತ್ತಿನ ಮೂರನೇ ಕಣ್ಣಾದಂಥ ಭಕ್ತಿಭಂಡಾರ ಬಸವಣ್ಣನವರನ್ನು ಹಾಗೂ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಯನ್ನು ನನ್ನ ಮನಮಂದಿರದಲ್ಲಿ ನೆನೆಯುತ್ತಾ, ಇವತ್ತಿನ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಗುರುಗಳ ಪಾದಗಳಿಗೆ ನನ್ನ ಹಣೆಮಣಿದು. ಇವತ್ತಿನ ದಿನ ಈಗ ಆಲ್ರೆಡಿ ನನ್ನ ಸ್ನೇಹಿತರು, ನನ್ನ ಗೆಳೆಯರು ಮತ್ತು ಗೆಳತಿಯರು ಸಾಕಷ್ಟು ಹೇಳಿದ್ದಾರೆ ಈ ಗುರುಗಳ ಬಗ್ಗೆ. ಹಂಗಂತ ನಾನು ಒಂದ್ ಸ್ವಲ್ಪ ಹೇಳ್ತೀನಿ. ಈಗ ಅವ್ರು ಆಲ್ರೆಡಿ ಹೇಳಿದಾರ, ಅದಕ್ಕೆ ನಾನು ಒಂದ್ ಸ್ವಲ್ಪ ಹೇಳ್ತೀನಿ. ಸಾಮಾನ್ಯವಾಗಿ ಈಗ ನಾವು ಏನ್ ಅನ್ಕೋತೀವಿ ಅಂದ್ರೆ ಶಿಕ್ಷಕರು ನಾವು ಕೊಡೋದು ಒಂದು ದೊಡ್ಡ ಪನಿಷ್ಮೆಂಟ್ ಅಂತ ಫೀಲ್ ಮಾಡ್ತೀವಿ. ಮೊಳಕಾಲ ಮೇಲೆ ನಿಂದಿರ್ಸರು, ಹೊಡೋದ್ರು, ಕೈ ಮೇಲೆ ಹಿಂಗ್ ಮಾಡಿ ನಿಂದಿರ್ಸರು ಅಂತೇಳಿ. ಯಾಕೆ ಹಂಗ್ ಮಾಡ್ತಾರ ಅಂತ ಹೇಳಿ ಅವಾಗ ದಯವಿಟ್ಟು ನಮ್ಗೆ ಗೊತ್ತಾಗಿರ್ಲಿಲ್ಲ. ಅವಾಗ ಅವರು ಏನೋ ಪನಿಷ್ಮೆಂಟ್ ಕೊಡೋದ್ರು ಸಿಕ್ಕಾಪಟ್ಟೆ ಭಯ ಆಯ್ತಿತ್ತು, ಮನುಷ್ಯನಾಗ ಏನೇನೋ ಅನ್ಕೋತಿದ್ದೆವು. ಅದ್ ಮನುಷ್ಯನಾಗ ಅನ್ಕೊಂಡಿದ್ದು ಹೇಳಕ್ ಬೇಡ. ಸೊ ಈಗ ಯಾಕೆ ಹಂಗ್ ಮಾಡ್ತಿರೋ ಗುರುಗಳು ಅಂದ್ರ, ಸಾಮಾನ್ಯವಾಗಿ ಶಿಕ್ಷಕರು ಕೊಡೋದು ಶಿಕ್ಷೆ ಎಲ್ಲ ಕಲಿಸುವ ಇನ್ನೊಂದು ವಿಧಾನ ಅಷ್ಟೇ. ಅವ್ರು ನಮಗದು ಕೊಡೋದು ಶಿಕ್ಷೆ ಅಲ್ಲ, ಇನ್ನೊಂದು ವಿಧಾನ. ಯಾಕೆ ಆ ವಿಧಾನವನ್ನು ಮಾಡ್ತಾರ ಅಂದ್ರೆ, ಮೊಳಕಾಲ ಮೇಲೆ ನಿಂತ್ಕೋ ಅಂದ್ರೆ ವಿದ್ಯೆನ ರೂಢಿಸ್ಕೋ ಅಂತ. ಅವ್ರು ನಮಗೆ ಮೊಳಕಾಲ ಮೇಲೆ ನಿಂತ್ಕೋ ಅಂದ್ರೆ, ಈ ಮೊಳಕಾಲ ಮೇಲೆ ನಾವು ನಿಂತ್ಕೋತೇವಲ್ಲ ತುಂಬಾ ತ್ರಾಸ ಆಗತ್ರಿ. ಅಂದ್ರೆ ಆ ವಿದ್ಯೆಯನ್ನ ನೀನು ರೂಢಿಸ್ಕೋ ಅಂತ. ಬಾಯಿ ಮೇಲೆ ಬೆರಳಿಡು ಅಂದ್ರೆ ಸ್ವ ಪ್ರಶಂಸೆಯನ್ನ ಎಲ್ಲೂ ಮಾಡಬೇಡ ಅಂತ. ಈಗ ಬಾಯಿ ಮೇಲೆ ಬೆರಳು ಇಟ್ಕೊಂಡಿದ್ರೆ ನಿನ್ನ ಎಲ್ಲೂ ಹೊಗಳ್ಕೋತ ಹೋಗ್ಬೇಡ, ಸ್ವ ಪ್ರಶಂಸೆ ಎಲ್ಲೂ ನೀನು ಮಾಡಬೇಡ ಅಂತ. ಬೆಂಚ್ ಮೇಲೆ ನಿಂತ್ಕೋ ಅಂದ್ರೆ ಎಲ್ಲರಿಗಿಂತ ಜಾಸ್ತಿ ಓದಿ ನೀನು ಜಾಸ್ತಿ ಎತ್ತರಕ್ಕೆ ಬೆಳಿ ಅಂತ. ನಮಗೇನು ಅನಿಸ್ತಿತ್ತು ಅಂದ್ರೆ ಬೆಂಚ್ ಮೇಲೆ ನಿಂತ್ಕೊಂಡ್ರೆ ನಾನು ಭಾಳ ದಡ್ಡ ಅಂತ ಅನಿಸ್ತಿತ್ತು. ಹಂಗಲ್ಲ, ನೀನು ನನ್ನ ಕ್ಲಾಸ್ನಾಗ ದಡ್ಡ ಇರ್ಬೋದು, ನೀನು ಯಾಕೆ ನಾನು ಮ್ಯಾಲೆ ನಿಂದಿರ್ಸ್ತೀನಿ ಅಂದ್ರೆ ನೀನು ಎಲ್ಲರಿಗಿಂತ ಚೆನ್ನಾಗಿ ಓದಿ ಎಲ್ಲರಿಗಿಂತ ಎತ್ತರಕ್ಕೆ ಬೆಳಿ ಅಂತ ನಮಗೆ ಬೆಂಚ್ ಮೇಲೆ ನಿಂದಿರ್ಸ್ತಿದ್ರು. ಆಮೇಲೆ ಕೈ ಎತ್ಕೊಂಡು ಎರಡೂ ಕೈ ಮೇಲಕ್ಕೆ ಎತ್ಕೊಂಡು ನಿಂತ್ಕೋ ಅಂದ್ರೆ ಯಾವಾಗಲೂ ನಿನ್ನ ಗುರಿ ನಿನ್ನ ಕಣ್ಣಿನಷ್ಟು ಇರಬಾರ್ದು, ನಿನ್ನ ಗುರಿ ನಿನ್ನ ಕಣ್ಣಿನಷ್ಟು ಇರಬಾರ್ದು, ನಿನ್ನ ಗುರಿ ನಿನಗಿಂತಲೂ ಮೇಲಿರಲಿ ಅಂತ ಎರಡೂ ಕೈಯನ್ನ ಮೇಲ್ಗಡೆ ಮಾಡಿ ನಿಲ್ಲಿಸ್ತಿದ್ರು. ಅಂದ್ರೆ ನನ್ನ ಗುರಿ ಯಾವಾಗಲೂ ಎತ್ತರಕ್ಕಿರ್ಲಿ ಅಂತ. ನನ್ನ ಗುರಿ ಯಾವಾಗಲೂ ನನ್ನ ಮಕ್ಕಳು ಇನ್ನೂ ನನಗಿನ್ನ ಎತ್ತರಕ್ಕೆ ಬೆಳಿದೆ ಅಂತ ನಮ್ಮನ್ನ ಕೈ ಮೇಲೆ ಮಾಡಿ ನಿಂದಿರ್ಸ್ತಿದ್ರು. ಸೊ ಅದಕ್ಕೆ ಅದು ಅವ್ರು ಕೊಡೋದು ಒಂದು ಶಿಕ್ಷೆ ಅಲ್ಲ, ಅದೊಂದು ಕಲಿಸುವ ಇನ್ನೊಂದು ವಿಧಾನ ಅಷ್ಟೇ. ನನ್ನ ಅರಿಸ್ಟಾಟಲ್ ಅವ್ರದ್ದು ಒಂದು ಮಾತು ನೆನಪು ಬರ್ತದ್ರಿ. ಅರಿಸ್ಟಾಟಲ್ ದೇವರಿಗೆ 3 ಸಲ ಧನ್ಯವಾದಗಳನ್ನು ಹೇಳ್ತಾನೆ. ಅರಿಸ್ಟಾಟಲ್ ದೇವರಿಗೆ 3 ಸಲ ಧನ್ಯವಾದಗಳನ್ನು ಸಮರ್ಪಿಸ್ತಾನಂತ. ಯಾಕಂತ ಕೇಳಿದ್ರೆ ಅವನು ಹೇಳ್ತಾನಂತ, ನಾನು ಮೊದಲ ಧನ್ಯವಾದ ದೇವರಿಗೆ ಹೇಳ್ತೀನಿ, ಯಾಕಂದ್ರೆ ನನಗೆ ಮನುಷ್ಯನಾಗಿ ಹುಟ್ಟಿಸಿದಕ್ಕೋಸ್ಕರ ಮೊದಲನೇ ಧನ್ಯವಾದ, ಮೊದಲನೇ ಥ್ಯಾಂಕ್ಸ್. ಅರಿಸ್ಟಾಟಲ್ ಹೇಳ್ತಾನಂತ್ರಿ.
ಎರಡನೇ ಥ್ಯಾಂಕ್ಸ್ ನಾನು ದೇವರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನನ್ನು ಗ್ರೀಕ್ ದೇಶದಲ್ಲಿ ಹುಟ್ಟಿಸಿದಕ್ಕೋಸ್ಕರ ಎರಡನೇ ಧನ್ಯವಾದಗಳು. ಮೂರನೇ ಧನ್ಯವಾದ ಯಾಕೆ ಹೇಳ್ತಾನಂದ್ರೆ ಸಾಕ್ರಟಿಸ್ ಅಂತ ಮಹಾನ್ ತತ್ವಜ್ಞಾನಿಗಳು ಅಂತ ಗುರುಗಳು ಇರತಕ್ಕಂಥ ಮಹಾನ್ ಸಮಕಾಲೀನಲ್ಲಿ ನಾನು ಹುಟ್ಟಿಸ್ದಲ್ಲ, ಅದಕ್ಕೆ ನಾನು ಮೂರನೇ ಧನ್ಯವಾದ ಅಂತೇಳಿ ಸಾಕ್ರಟಿಸ್ ಅರಿಸ್ಟಾಟಲ್ ಹೇಳ್ತಾನಂತ. ಅದ್ರ ದಯವಿಟ್ಟು ಮಿತ್ರರೇ, ಗೆಳೆಯರೇ ಮತ್ತು ಗೆಳತಿಯರೇ, ಇವತ್ತು ಈ ವೇದಿಕೆ ಮೇಲೆ ನಿಂತು ಹೇಳ್ತೀನಿ, ನಾವೆಲ್ಲರೂ ಈ ವೇದಿಕೆ ಮೇಲೆ ನಿಂತು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಧನ್ಯವಾದಗಳನ್ನು ಕೂಡ ದೇವರಿಗೆ ಸಮರ್ಪಿಸೋದು ಕಡಿಮೆನೆ. ಯಾಕಂದ್ರೆ ನಾವೆಲ್ಲರೂ ಇಂಥ ಗುರುಗಳ ಕೈಯಲ್ಲಿ ಇಂಥ ಗುರುಗಳ ಸಮಕಾಲೀನಲ್ಲಿ ಓದಿದ್ದೇವಲ್ಲ, ಅದಕ್ಕೆ ನಾವು ದೇವರಿಗೆ ಎಷ್ಟು ಧನ್ಯವಾದ ಸಮರ್ಪಿಸ್ತಿದ್ರು ಕೂಡ ಅದು ಕಡಿಮೆನೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇಂಥ ಗುರುಗಳು ಎಲ್ರಿಗೂ ಸಿಗಲ್ರಿ, ನಮಗ್ ಸಿಕ್ಕ್ಯಾರ, ಅದ್ರದ್ದು ಅಡ್ವಾಂಟೇಜು ತಗೊಂಡಿದ್ದೇವೆ ನಾವು, ಇಲ್ಲಂತಿಲ್ಲ. ಯಾಕಂದ್ರೆ ಅವ್ರು ಹೇಳ್ಕೊಟ್ಟ ಸಂಸ್ಕಾರ ಹೆಂಗ ನನ್ನ ತಲೆ ಕೂತದಂದ್ರೆ, ಸರ್ ನಾನೊಂದು ಪುಸ್ತಕ ಓದ್ಲತ್ತಿದ್ರಿ, ಒಬ್ಬ ಹುಡುಗ ಇಂಟರ್ವ್ಯೂ ಮಾಡ್ಲಕ್ ಹೋಗಿರ್ತಾನೆ ಸರ್, ಬೆಂಗಳೂರು ಇಂಟರ್ವ್ಯೂ ಮಾಡ್ಲಕ್ ಹೋಗಿರ್ತಾನ್ರಿ. ಇಂಟರ್ವ್ಯೂದಾಗ ಒಂದೇ ಪೋಸ್ಟ್ ಖಾಲಿ ಇರುತ್ತೆ. ಸೊ ಅದಕ್ಕೆ ಒಂದು 8-10 ಜನ ಎಷ್ಟೋ ಜನ ಅಪ್ಲೈ ಮಾಡಿರ್ತಾರೆ. ಇವನಿಗಿಂತಲೂ ಇವನ ಸಹಪಾಠಿಗಳು ಏನು ಇಂಟರ್ವ್ಯೂಗೆ ಹೋಗಿದ್ದಾರೆ ಸರ್, ಅವ್ರು ಎಲ್ಲರಿಗೂ ಇವನಿಗಿಂತಲೂ ಪರ್ಸೆಂಟೇಜ್ ಜಾಸ್ತಿ, ಮತ್ತು ನೋಡ್ಲಕ್ ಸ್ಮಾರ್ಟ್, ಒಂದು ಡ್ರೆಸ್ಸಿಂಗು ಎಲ್ಲ ಚೆನ್ನಾಗಿ, ಈ ಥರ ಅಷ್ಟೇ ಸೂಕ್ಷ್ಮವಾಗಿ ಹೋಗ್ಯಾನ. ಇಂಟರ್ವ್ಯೂವರು ಒಬ್ರಿಗೆ ಸಪರೇಟ್ ಆಗಿ ರೂಮ್ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಲಾಸ್ಟ್ ಯೂನಿಕ್ ಡಿಸ್ಪ್ಲೇ ದ ರಿಸಲ್ಟ್ ಡಿಸ್ಪ್ಲೇ ಮಾಡ್ತಾನ. ಈ ಹುಡುಗನ್ ಸೆಲೆಕ್ಟ್ ಆಗಿರ್ತದೆ. ಯೂನಿಕ್ ಭಯ, ನನಗೆ ಸೆಲೆಕ್ಟ್ ಮಾಡಿದ್ರು, ನನ್ನ ಬಾಜು ಇಂಟರ್ವ್ಯೂ ಬಂದವ, ಇನ್ ಹಾಕಿ ಶೂ ಹಾಕಿ ಎಷ್ಟು ಬೆಸ್ಟ್ ಬಂದವ, ಇಂಗ್ಲೀಷ್ನಾಗ ಎಷ್ಟು ಚಲೋ ಮಾತಾಡ್ತಾನವ, ಇವ್ರು ನನಗೆ ಸೆಲೆಕ್ಟ್ ಮಾಡಿದ್ರು ಅಂತೇಳಿ. ಆವಾಗ ಆ ಇಂಟರ್ವ್ಯೂವರ್ ಈ ಏನ್ ಇಂಟರ್ವ್ಯೂ ಕೊಟ್ಟಿರ್ತಾನಲ್ರಿ, ಫುಲ್ ಶಾಕ್ ಆಗಿರ್ತದೆ. ಆ ಇಂಟರ್ವ್ಯೂರಿಗೆ ಕೇಳ್ತಾನಂತ, ವೆನ್ ಹಿ ಗಾಟ್ ದ ಅಪಾಯಿಂಟ್ಮೆಂಟ್ ಲೆಟರ್, ಅವನಿಗೆ ಕೇಳ್ತಾನಂತ, ಸರ್ ಯಾಕೆ ನನ್ನ ಸೆಲೆಕ್ಟ್ ಮಾಡಿದ್ರು ನೀವು ಅಂತ. ಅವಾಗ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನ ಆ ಕಂಪನಿ MD ಅಂದ್ರೆ, ನಾನು CC ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲರೂ ನನ್ನ ಕಂಪ್ನಿಗೆ ಇಂಟರ್ವ್ಯೂ ಕೊಡ್ಲಕ್ ಬರ್ತಾ ಇದ್ರು, ಆದ್ರೆ ನೀನು ನನ್ನ ಕಂಪ್ನಿಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಯಾವಾಗ ನನ್ನ ಕಂಪ್ನಿಯಲ್ಲಿ ಎಂಟರ್ ಆದೆ, ನೀನ್ ಏನ್ ಮಾಡೋದು ಗೊತ್ತಾ, ಮೊದಲದಿಂದ ನನ್ನ ಕಂಪ್ನಿ ಗೇಟ್ ಅನ್ನ ಹಾಕಿದೆ. ಅದಾದ್ಮೇಲೆ ನಂಗೆ ಒಳಗೆ ಬಂದು ಹಾಲ್ನಾಗ ಫ್ಯಾನ್ ಸ್ಟಾರ್ಟ್ ಇತ್ತು, ಸುಮ್ಮ ಉರಿತಾ ಇತ್ತು, ನೀ ಏನ್ ಮಾಡಿದಿ, ಫ್ಯಾನಿನ ಬಟನ್ ಆಫ್ ಮಾಡಿದೆ. ಹಂಗೆ ನೀನ್ ನನ್ನ ಫ್ಲೋರಿಗೆ ಬರೋ ಟೈಮಿಗೆ ಎಲ್ಲೋ ನಡೆದು ಟ್ಯಾಪ್ ಓಪನ್ ಇತ್ತು, ನೀರ್ ಪೋಲ್ ಆಗ್ಲತ್ತಿತ್ತು, ಯಾರೂ ನೋಡಿಲ್ಲ. ಆದ್ರೆ ನೀ ಆ ನೀರ್ ಪೋಲ್ ಆಗ ಟ್ಯಾಪ್ ಅನ್ನ ಕ್ಲೋಸ್ ಮಾಡಿದೆ. ಅದಕ್ಕೆ ನಾನು ನಿನಗೆ ಸೆಲೆಕ್ಟ್ ಮಾಡಿದೆ. ಯಾಕಂದ್ರೆ ನನಗೆ ಬಂದಿದ್ದು, ನನಗೆ ಬೇಕಾಗಿದ್ದು ಎಂಪ್ಲಾಯ್ ಅಲ್ಲ, ನನಗೆ ಬೇಕಾಗಿದ್ದು ನನ್ನ ಕಂಪ್ನಿ ನಂದೇ ಅಂತ ಯಾರು ದುಡಿತಾರ ಅದು. ಇವ ಶಾಕ್ ಅದನ್ರಿ, ಇವೆಲ್ಲ ನನಗೆ ಎಲ್ಲಿಂದ ಬಂದು ಅಂತೇಳಿ. ಇವೆಲ್ಲ ಎಲ್ಲಿಂದ ಬಂದು ಅಂದ್ರೆ ಇವೆಲ್ಲ ಪ್ರಾಥಮಿಕ ಶಿಕ್ಷಕರಿಂದ ಬಂದು. ಯಾಕಂದ್ರೆ ನಿನ್ನೆ ನೋಡ್ತಿದ್ದ ಯಾವುದೋ ಒಂದು ಹುಡುಗ ಬಂದಿತ್ತು, ನಾವು ಮನೆ ಹೋಗಿ ಭೇಟಿಯಾಗ ಬಂದ, ನಳ ಪೋಲ ಸರಿತ್ರ ಅದು ಪೈಲಾದ್ರು ನೀರು ಬಂದ್ ಮಾಡೋದು. ಅವ್ರು ನಮಗೆ ಯಾಕೆ ಹೇಳಿರ್ತಾರ ಅಂತ ನಮ್ಗೆ ದೇವರನಾಗ ಗೊತ್ತಾಗಲ್ಲ. ಬಟ್ ಆ ಒಂದು ಜಾಬ್ ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರ, ಅವನಿಗಿಂತಲೂ ಚಲೋ CBSE ಸ್ಟೇಟ್ ಸಿಲೆಬಸ್ ನಲ್ಲಿ ಓದಿದ್ದವ್ರು ಅವನ ಜೊತೆ ಕಾಂಪಿಟೇಟರ್ ಆಗಿದ್ದವರು. ಬಟ್ ಆ ಕಂಪನಿ MD ಹೇಳೋದಂತ, ನನಗೆ ನಿನ್ನ ಸರ್ಟಿಫಿಕೇಟ್ ಮುಖ್ಯ ಅಲ್ಲ, ನಿನ್ನ ಸಂಸ್ಕಾರ ಮುಖ್ಯ ಅಂತ. ಆ ಸಂಸ್ಕಾರ ಎಲ್ಲಿಂದ ಅಂತಂದ್ರೆ ಪ್ರಾಥಮಿಕ ಶಿಕ್ಷಕರಿಂದ. ಪ್ರಾಥಮಿಕ ಶಿಕ್ಷಕರಂದ್ರೆ ಒಂದು ನನ್ನ ಕೈಗನ್ನಡಿ ಇದ್ದಂಗ್ರಿ, ಮಕ್ಕಳು ಹೆಂಗಿರ್ತದ ಅದು ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಮಕ್ಕಳು ಹೆಂಗೋ ಹಂಗೆ ಸೇಮ್ ರಿಫ್ಲೆಕ್ಟ್ ಆಗ್ತದೆ. ಒಂದಿನ ಒಂದು ಹುಲಿ, ಗರ್ಭಿಣಿ ಹುಲಿ ಇತ್ತು ಸರ್, ಗರ್ಭಿಣಿ ಹುಲಿ ಇತ್ತು, ಅದು ಹೋಗ್ತಾ ಇತ್ತು, ಇಲ್ಲಿಂದ ಆ ಕಡೆ ಜಂಪ್ ಮಾಡ್ಲಕ್ ಹೋಗ್ಬೇಕಿತ್ತು. ನದಿ ಪ್ರಾಸ ಹಿಂಗ್ ಜಂಪ್ ಮಾಡ್ಬೇಕು ಹೋಗ್ಲಕ್ಕ, ಅದು ಆ ಗರ್ಭಿಣಿ ಹುಲಿಗೆ ಏನಾಗ್ತದ್ರಿ, ತಲೆ ಪೆಟ್ಟಾಗ್ತದೆ, ಒಂದು ಅಪ್ಪನ ಕಲ್ಲು ತಲೆ ಹೊಡಿತದ, ಹೊಡೆದ ತಕ್ಷಣ ಹುಲಿ ಬೀಳ್ತದ. ಅದು ಏನ್ ಸ್ಪಾಟ್ನಾಗ ಬಿದ್ದಿರ್ತೀರಿ ಅಲ್ಲೇ ಡೆತ್ ಆಗ್ತದೆ. ಸೊ ಅವಾಗ ಅದು ಹುಲಿದ ಏನು ಮರಿ ಇರ್ತದಲ್ಲ, ಅದು ಅಲ್ಲೇ ಹುಟ್ಟು ಬಿಡ್ತದೆ. ಅವ ಏನ್ ಮಾಡ್ತಾನ, ಒಬ್ಬ ಕುರಿ ಕಾಯ್ತಾ ಕುರಿಗಾಯ ಹೋಗ್ತಾ ಇರ್ತಾನ, ಅವನಿಗೆ ಏನೋ ಒಂದು ಸೌಂಡ್ ಬರ್ತದ, ನೋಡ್ತಾನ, ಹುಲಿ ಇದಲ್ಲ ಅಂತ ಹೇಳಿ ಏನ್ ಮಾಡ್ತಾನ, ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ರೈತರ ಮನಸ್ಸೇ ಅಂತದ್ದು. ಅವ ಏನ್ ಮಾಡ್ತಾನ, ಆ ಹುಲಿ ಮರಿ ತಗೊಂಡು ಹೋಗಿ ಮನೆಯಲ್ಲೇ ಸಾಕ್ತಾನೆ. ಎಲ್ಲಿ ಸಾಕ್ತಾನ, ಅವನಲ್ಲಿರೋದು ಕುರಿಗಳು, ಅವನಲ್ಲಿರೋದು ಕುರಿಗಳು, ಇದು ಅದ ಹುಲಿ. ಬಟ್ ಇವ ಸಾಕ್ತಾನ ಕುರಿಗಳ ಜೊತೆ, ಸಾಕ್ತಾ ಇರ್ತಾನ, ಹಂಗೆ ದೊಡ್ಡದಾಗ್ತದ. ಅದಕ್ಕೆ ನಾವು ಹುಲಿ ಅನ್ನ ಪ್ರಜ್ಞೆನೇ ಇಲ್ಲದ. ಯಾಕಂದ್ರೆ ಕುರಿಗಳದ ಹಿಂಗ್ ಹುಲಿ ತರ ಹಿಂಗ್ ಗರ್ಜಿಸ ಬಿಟ್ಟು ಮ್ಯಾ ಮಾಡ್ಲಾಕ್ ಶುರು ಮಾಡ್ತದ. ಅದ್ರ ಒಳಗ ಒಂದು ಶಾಣೆ ಕುರಿ ಐತ್ರಿ, ಅದೇನ್ ಮಾಡ್ತದ, ಲೇ ಹುಚ್ಚ, ನೀನ್ ಕಾಡಿನ ರಾಜ ಐತಿ, ಕುರಿ ಅಲ್ಲ, ಯು ಆರ್ ದ ಕಿಂಗ್ ಆಫ್ ದ ಫಾರೆಸ್ಟ್, ಕಾಡಿನ ರಾಜ ಐತಿ ಇದಂತ. ಎರಡು ಹುಚ್ಚಿದ್ದೇನೆ, ನಾಯಕ ರಾಜ ಆಗ್ಲಿ, ನಿಮ್ ಜೊತೆನೆ ಹೊಂಟೀನಿ, ನಿಮ್ ಜೊತೆನೆ ಬೆಳೆದೀನಿ, ಬಾ ನೀನೆ ಒಂದ್ಸಲ ತೋರಿಸ್ತೀನಿ ಅಂತೇಳಿ ಎಷ್ಟು ಕೆರಳಿಸ್ತದ್ರಿ, ಚಿಡಸದ ಅಂತೀವಲ್ಲ, ಎಷ್ಟು ಚಿಡಸ್ತದ ಅಂದ್ರೆ ಅದಕ್ಕೆ ಹಿಂಗ್ ಸಿಟ್ಟು ಬರ್ಬೇಕು, ಅತಿ ಭಯಂಕರ ಸಿಟ್ಟು ಬರ್ಬೇಕು. ಒಂದು ಬಾಂಬೆಲ್ ಕರ್ಕೊಂಡು ಹೋಗ್ತದ, ಇಷ್ಟು ಸಿಟ್ಟು ಬರ್ತದ, ಹಿಂಗ್ ಸಿಟ್ಟು ಬರೋಣ ಹಿಂಗ್ ಒರಿಜಿನಲ್ ರೂಪ ತಾಳ್ಬಿಡ್ತದ. ಅವಾಗ ಆ ಬಾವಿದಾಗ ನೀರ್ ಇರ್ತಾವಲ್ಲ, ಈಗ ನೋಡಿ ನಿನ್ ಮುಖ ಅಂತದ, ಮುಖ ನೋಡ್ತದ, ಎರಡೂ ಮುಖ ಒಳಗೆ ಹಾಕಿರ್ತಾವ. ನಾವು ಇದು ಕರ್ರಗದ, ಕುರಿ ಇದ್ದಂಗದ, ನಾಯಿ ಇದ್ದ, ಹುಲಿ, ನನಗೆ ಗೊತ್ತೇ ಇರ್ಲಿಲ್ಲ ಈಸ್ ದಿನ ಅಂತೇಳಿ. ಸೊ ಅವಾಗ ಅದು ಹುಲಿಯಾಗಿ ತನ್ನ ಕಾಡನ್ನ ಆಳ್ಬೇಕಂತೇಳಿ ಹೋಗ್ತದ. ಹಂಗ ಒಂದು ಕುರಿಗೆ ಒಂದು ಹುಲಿ ಮಾಡೋರು ಯಾರಂದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಕರು.
ಯಾಕಂದ್ರೆ ನಮ್ಮ ಒಳಗೆ ದೊಡ್ಡ ಹುಲಿ ಇದೆ ಆದ್ರೆ ನಾವು ಹುಲಿ ಅಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ಕುರಿಗಳನ್ನ ಯಾವ ಮಾಡ್ಕೋತ ಹೊಡೆಯಲಾಗ್ತಿದೀವಿ. ಯಾಕಂದ್ರೆ ನಮ್ಮಲ್ಲಿ ಯಾಕಂದ್ರೆ ವಿವೇಕಾನಂದರು ಹೇಳ್ತಾರೆ ರತ್ನಗರ್ಭ ಭಾರತ ಅಂತ ಹೇಳಿ. ಭಾರತದಲ್ಲಿ ಹುಟ್ಟೋರು ಪ್ರತಿಯೊಬ್ರು ರತ್ನಗಳೇ, ಆದ್ರೆ ನಾವು ರತ್ನಗಳಂತ ನಮಗ್ ಗೊತ್ತಿರಲ್ಲ. ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನಮ್ಮ ಮನ್ಸು ಬೇಕಾದ್ರೆ ಏನನ್ನೂ ಮಾಡ್ಬೋದ್ರಿ. ಸ್ವಾಮಿ ವಿವೇಕಾನಂದ ಬಹಳ ಚೆನ್ನಾಗಿ ಹೇಳ್ತಾರ. ಬಟ್ ಇಲ್ಲಿ ಹೆಂಗಾಗ್ಲತ್ತದಂದ್ರೆ ನಾವು ಕುರಿಗಳಂತ ಅನ್ಕೊಂಡು ನಾವು ಬದುಕಲಿರ್ತೀವಿ, ಆದ್ರೆ ನಮ್ಮೊಳಗ ಹುಲಿ ಇತ್ತು. ಆ ಹುಲಿನ ಜಾಗೃತ ಮಾಡೋರು ಯಾರಂದ್ರೆ ನನ್ನ ಪ್ರಾಥಮಿಕ ಶಿಕ್ಷಕರು. ನಾನು ತುಂಬಾ ಸಮಯ ತಗೊಳ್ಳಲ್ರಿ ಸರ್. ನಂದೊಂದು ಸ್ವಲ್ಪ ಜನ ಗೊತ್ತಾರೆ, ನಂದೊಂದು ರೂಢಿ ಅದ್ರ ಸರ್. ಮೈಕ್ ಇತ್ತಂದ್ರೆ ಹಂಗೆ ಯಾಕಂದ್ರೆ ಇನ್ನೂ ಗುರುಗಳು ತನ್ನ ಅನಿಸಿಕೆಗಳನ್ನು ಹೇಳ್ಕೊಳ್ಳೋರು ಅದಾರ. ಅದಕ್ಕೆ ಇನ್ನೊಂದು 2 ಮಾತುಗಳನ್ನ ಹೇಳಿ ಇನ್ನೊಂದು ಸಲ ನನ್ನ ಗುರುಗಳ ಪಾದಗಳಿಗೆ ಹೆಣೆ ಮಾಡಿದು ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಜೈ ಭಾರತ್. ಇಂದು ಹುಣಸೂರು ಗ್ರಾಮದ ಸಿತಾರೋಡ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2001ನೇ ಸಾಲಿನ ವಿದ್ಯಾರ್ಥಿನಿಯರು ಸೇರಿ ಗುರುವಂದನ ಮತ್ತು ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಅನುಪಸ್ಥಿತಿಯಲ್ಲಿರುವ ಕ್ರಿಯ ನಿರ್ದೇಶಕರೇ ಮತ್ತು ಇನ್ನುಳಿದ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ಶಿಕ್ಷಕಿಯರೇ ಮತ್ತು 2001ನೇ ಸಾಲಿನಲ್ಲಿ ನಾನು ಸೇವೆ ಸಲ್ಲಿಸುತ್ತಿರುವಾಗ ನನ್ನ ಸಹೋದರರು ಸಹೋದರಿಯಾಗಿ ಮತ್ತು ನನ್ನ ಸಹಪಾಠಿಗಳಾಗಿ ಕಾರ್ಯನಿರ್ವಹಿಸಿರುವಂತಹ ರಾಜರ್ ಸರ್ ಅವರೇ, ಬಸವರಾಜ್ ಟಿ ಹುಗಾರ್ ಅವರೇ, ಅಶೋಕ್ ಕುಮಾರ್ ಹಸ್ಮನಿ ಅವರೇ, ಸಹೋದರಿಯಾಗಿರ್ತಕ್ಕಂಥ ಜಯಶ್ರೀ ಮೇಡಮ್ ಅವರೇ, ಅನುಪಸ್ಥಿತಿಯಲ್ಲಿರುವ ವಿದ್ಯಾವತಿಯವರೇ ಹಾಗೂ ವಿಶೇಷವಾಗಿ ಹೇಳಬೇಕಂದ್ರೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಗುಳಮ್ಮ ರಾಜೋಳಿಯವರು, ಆಸೀನರಾಗಿರತಕ್ಕಂಥ ಆಕಾಶದಲ್ಲಿರುವ ತಾರೆಗಳಂತೆ ಹೊಳೆಯುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಸಂಭ್ರಮ ದಿನವಾಗಿದೆ. ಏಕೆಂದರೆ ಸುಮಾರು 55-56 ವರ್ಷ ಇವಾಗ ನನಗೆ, ನಾನು 16ನೇ ವಯಸ್ಸಿನಿಂದ ಇಲ್ಲಿವರೆಗೆ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥ ಮಕ್ಕಳನ್ನು ನೋಡೇ ಇಲ್ಲ. ಇವಾಗ ನಾನು ನೋಡಿದ್ದೀನಿ. ಮತ್ತ ತಮ್ಮ ಭಕ್ತಿ ಎಷ್ಟು ಅಟಲಿತ್ತು ಅಂತಂದ್ರೆ ನಾನು ಒಂದು ಒಡಪಿನ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. तीनों लोक में महादेव बड़ा, महादेव कैसा बड़ा, महादेव बड़ा रहे तो कैलाश पर क्यों खड़ा, कैलाश बड़ा, कैलाश कैसे बड़ा, कैलाश बड़ा रहे तो रावण ने उसे 3 बार क्यों बुलाया, रावण बड़ा, रावण कैसा बड़ा, अगर रावण बड़ा रहे तो राम का हाथ से क्यों मारा, राम बड़ा, राम कैसे बड़ा, राम बड़ा रहे तो भक्त के हृदय में क्यों खड़ा, भक्त बड़ा, भक्त कैसे बड़ा, भक्त बड़ा रहे तो भक्ति में क्यों सपड़ा, भक्ति बड़ा ಎಂದು ಈ ಒಡಪಿನಂತೆ ಎಂದಿರುವ ಈ ಒಡಪಿನಂತೆ ನಮ್ಮ ಈ ಶಿಕ್ಷಕ ವೃಂದದ ಎಲ್ಲರ ಕೈಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳ ಭಕ್ತಿ ಇವಾಗ ಎಲ್ಲಿದ್ದರೂ ಸಹ ನಮ್ಮನ್ನ ಹೇಗೆ ಎಳೆದು ತಂದಿದೆ ಅಂದರೆ ಸಂಕೋಲೆ ಹಾಕಿ ಎಳೆದು ತಂದಂತೆ ಇಲ್ಲಿಗೆ ತಂದು ಇದು ಈ ಒಂದು ಕಾರ್ಯಕ್ರಮಕ್ಕೆ ದಲ್ಲಿ ಭಾಗಿಯಾಗಲು ಎಳೆದು ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇವಾಗ ತಮ್ಮಲ್ಲಿ 25 ವರ್ಷ ಹಿಂದೆ ತಮ್ಮನ್ನು ವೀಕ್ಷಿಸಿದ ಒಂದು ತದ್ರೂಪ ನನ್ನ ಕಣ್ಣಲ್ಲಿ ಸೆರೆಯಾಗಿದೆ. ಇವಾಗ ನೋಡಿದಾಗ ನನಗೆ ಅನಿಸ್ತಾ ಇದೆ ತಾವು ಯಾವ ಮಟ್ಟಕ್ಕೆ ಬೆಳೆದಿದ್ರಿ. ನಾವು
ಕಲಿಸುತ್ತಿರುವಾಗ ಪುಟಾಣಿಗಳಾಗಿರ್ತಕ್ಕಂಥ ತಾವೆಲ್ಲರೂ ನಮ್ಮಲ್ಲಿರುವ ಶಿಕ್ಷಣದ ಕಲೆಯನ್ನ ಯಾವ ರೀತಿ ನೀವು ಪಡೆದುಕೊಂಡಿದ್ರಿ ಅಂದ್ರೆ ದ್ರೋಣಾಚಾರ್ಯರಿಂದ ಏಕಲವೇ ಯಾವ ರೀತಿ ಪಡೆದುಕೊಂಡಿದ್ರು ಅದೇ ರೀತಿ ನಮ್ಮಿಂದ ಎಲ್ಲಾ ವಿದ್ಯೆಯನ್ನ ಇವಾಗ ತಾವು ಕಸಿದುಕೊಂಡಿದ್ರಿ. ಇವಾಗ ನನಗ ತಮ್ಮ ಎದುರಿಗೆ ಏನ್ ಮಾತಾಡಬೇಕು ಅಂತೇಳಿ ದಿಕ್ಕು ತೋಚಲಾರತಕ್ಕಂತ ಸ್ಥಿತಿಯಲ್ಲಿ ಇವಾಗ ನಾನಿದ್ದೀನಿ. ನಾನು ಏನ್ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದನೋ ನನ್ನಿಂದ ಸಮಗ್ರ ವಿಷಯವನ್ನ ತಾವೆಲ್ಲರೂ ಇಲ್ಲಿ ಕಸಿದುಕೊಂಡಿದ್ರಿ. ಒಂದಿಲ್ಲ ಒಂದು ರೂಪದಿಂದ ತಾವೆಲ್ಲರೂ ನಮ್ಮ ಅನುಭವವನ್ನು ಪಡೆದು ನಾವು ಅಲ್ಪ ಸ್ವಲ್ಪ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ತಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದನ್ನ ಎಲ್ಲವನ್ನ ತಾವು ಗ್ರಹಿಸಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದನ್ನು ನೋಡಿದ್ರೆ ಆ ಸಂತೋಷಕ್ಕೆ ಯಾವ ರೀತಿ ವ್ಯಕ್ತಪಡಿಸಬೇಕು, ಅದಕ್ಕೆ ಯಾವ ಶಬ್ದಗಳಲ್ಲಿ ಹೇಳಬೇಕು ಅಂತಕ್ಕಂಥದ್ದು ನನಗ ತೋಚದಾಗಿದೆ. ಇವಾಗ ಬಹಳ ಸಂತೋಷ, ತಾವೆಲ್ಲರೂ ಈ ಮಟ್ಟಕ್ಕೆ ಬೆಳೆದಿದ್ದೀರಿ. ಆ ಸಿದ್ದಾರೂಢ ಶ್ರೀಗಳ ಶುಭಾಶೀರ್ವಾದದಿಂದ ತಾವೆಲ್ಲರೂ ಈ ಮಟ್ಟಕ್ಕೆ ಬಂದಿದ್ರಿ ಮತ್ತು ತಾವೆಲ್ಲರೂ ಈ ಒಂದು ಗುರುವಂದನ ಮತ್ತು ಶಿಕ್ಷಕರ ಸಮ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮೆಲ್ಲರನ್ನು ಒಗ್ಗೂಡಿಸಿ ತಾವೆಲ್ಲರೂ 2001ನೇ ಬ್ಯಾಚಿನ ಮಕ್ಕಳೆಲ್ಲರೂ ಸೇರಿ ಈ ಆಚರಿಸತಕ್ಕಂಥ ಸಮಾರಂಭ ಬಹಳ ಸುಂದರವಾಗಿದೆ. ಮಾರ್ಮಿಕವಾಗಿ ತಾವೆಲ್ಲ ಇದನ್ನ ಏರ್ಪಾಡು ಮಾಡಿದ್ದೀರಿ. ಧನ್ಯವಾದಗಳು. ಇದೇ ರೀತಿ ತಾವೆಲ್ಲರೂ ಶಾಲೆಯ ಮೇಲೆ ಭಕ್ತಿಯನ್ನಿಟ್ಟು ಪ್ರತಿ ಸಲ ಪ್ರತಿ ವರ್ಷ ನೀವೇ ಅಂತಲ್ಲ ಓದಿರ್ತಕ್ಕಂಥ ಮಕ್ಕಳು ಆಸಕ್ತಿಯನ್ನು ವಹಿಸಿ ಈ ಶಾಲೆಯಲ್ಲಿ ಈ ರೀತಿ ಸಭೆ ಸಮಾರಂಭಗಳನ್ನ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದಾಗ ಆ ಶಿಕ್ಷಕರಿಗೂ ಕೂಡ ತಾವು ಒಂದು ರೀತಿ ನಮ್ಮ ಮಕ್ಕಳು ನಮ್ಮ ನೆನಪಿಟ್ಟಿದ್ದಾರೆ ಅಂತಕ್ಕಂಥ ಮನೋಭಾವನೆ ಅವರ ಕೂಡಿ ಬರ್ತದೆ ಮತ್ತು ಅವರಿಗೂ ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ತುಂಬಿದಂತೆ ತಾವು ಮಾಡಿದ್ದಂತ ಆಗ್ತದ ಅಂತ ಹೇಳ್ತೇನೆ. ಅಲ್ಲದೆ ಶಿಕ್ಷಕ ಅಂತಕ್ಕಂಥ ಒಂದು ಶಬ್ದ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಶಬ್ದ. ಈ 3 ಅಕ್ಷರದ ಶಬ್ದ ಸಿ ಅಂದರೆ ಶಿಕ್ಷಕನಾದವನು ಶಿಸ್ತಿನ ಸಿಪಾಯಿಯಾಗಿರಬೇಕು. ಛ ಅಂದರೆ ಮಕ್ಕಳು ಮಾಡುವಂತ ತಪ್ಪುಗಳಿಗೆ ಶಿಕ್ಷಕರಾದವರು ಸದಾ ಕ್ಷಮೆಯನ್ನು ಎಸಗತಕ್ಕವರಾಗಿರಬೇಕು. ಕ ಅಂದರೆ ಶಿಕ್ಷಕರಾದವರು ಸದಾ ಕರ್ಮವನ್ನು ಎಸಗತಕ್ಕವರಾಗಿರಬೇಕು. ತಾವು ಯಾವುದೇ ಒಂದು ಮನಸ್ಥಿತಿಯಲ್ಲಿದ್ದಾಗಲೂ ಕೂಡ ಶಾಲೆಯ ಆವರಣದೊಳಗಡೆ ಕಾಲಿಟ್ಟಾಗ ಶಿಕ್ಷಕರಾದವರು ತಮ್ಮ ಎಲ್ಲಾ ಗೊಂದಲಗಳನ್ನ ಆ ಹೊಸ್ತಿಲಿನಲ್ಲೇ ಬಿಟ್ಟು ಬಂದು ಮಕ್ಕಳ ಜೊತೆ ಮಕ್ಕಳಾಗಿ ವಿದ್ಯಾರ್ಚನೆಯನ್ನು ಮಾಡಿದಾಗ ಆ ಮಕ್ಕಳು ಸಮರ್ಪಕವಾಗಿ ಕಲಿಯಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ ಶಿಕ್ಷಕರಿಗೆ ನಾನು ಹೃದಯಪೂರ್ವಕವಾಗಿ ಈ ಮಾತನ್ನು ಹೇಳುತ್ತಾ ಹಾಗೂ ಈ ಸುಂದರ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ನನ್ನನ್ನು ವೇದಿಕೆಗೆ ಕರೆದು 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯವರಿಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ 1-2 ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳಿಗೆ ಕೊನೆಯೇ ಇಲ್ಲ ಅಂತ ಹೇಳಿ ಗುರುನಾಥ್ ಸರ್ ಅವರು ತನ್ನದೇ ಆದ ಒಂದು ಶೈಲಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದ ನಮ್ಮ ಗಣಿತದ ಶಿಕ್ಷಕರಾದಂಥ ಗುರುನಾಥ್ ಶಿಗ ಸರ್ ಅವರಿಗೆ ನನ್ನ ಈ 2000 ಮತ್ತು 2001ನೇ ಬ್ಯಾಚಿನ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. 2001ನೇ ಈ ಒಂದು ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಜೀವನದಲ್ಲಿ ಮನುಷ್ಯನು ಎಷ್ಟೇ ಎತ್ತರಕ್ಕೂ ಬೆಳೆದರೂ ಕೂಡ ಕಲಿಸಿದಂಥ ಗುರುವಿನ ನೆನಪು ವಿದ್ಯಾರ್ಥಿಗಳು ಇಟ್ಟಿದ್ದಾರೆ ಅಂದ್ರೆ ಇದು ಒಂದು ಮಹಾಭಾಗ್ಯ ಅಂತ ನಾನು ಅನಿಸ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯೆ ಕಲಿಸಿದ ಗುರು ಜೀವನದಲ್ಲಿ ಅವರು ಹಾಕಿಕೊಟ್ಟಂಥ ದಾರಿಯನ್ನು ಮಕ್ಕಳು ತಿಳ್ಕೊಂಡು ನಡೆದರೆ ಅವರ ಜೀವನ ಬಹಳ ಉಜ್ವಲವಾಗಿ ಬೆಳೆಯುತ್ತದೆ. ಇದೇ ರೀತಿಯ ಒಂದು ವಾತಾವರಣವು ಮಕ್ಕಳಿಗೆ ಮಾರ್ಗದರ್ಶನ ಹೇಳಿದಾಗ ಆ ಮಕ್ಕಳ ಭವಿಷ್ಯ ಕೂಡ ನಿಮ್ಮಂತೆ ಉಜ್ವಲವಾಗುತ್ತದೆ ಅಂತ ಹೇಳಿ ನಾನು ಹೇಳಿಸೋದಕ್ಕೆ ಬಯಸ್ತೇನೆ. ಇನ್ನು ಮುಂದೆ
ಈ ಶಾಲೆಯನ್ನು ಇನ್ನೂ ಅತಿ ಎತ್ತರಕ್ಕೆ ಬೆಳಿಬೇಕಾದ್ರೆ ನಿಮ್ಮಂಥ ವಿದ್ಯಾರ್ಥಿಗಳು ಈ ಶಾಲೆಗೆ ಬಂದು ಮುಂದೆ ಈ ಜೀವನದಲ್ಲಿ ಬೆಳಿಬೇಕಾದಂಥ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಆಹಾ 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 ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ.